ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ಒಂದು ಜ್ಞಾನಿಗಳು, ಯೋಗಿಗಳು, ಗುರುಗಳು, ಋಷಿಗಳು, ಒಟ್ಟಿನಲ್ಲಿ ಹೇಳಿದರೆ ದೈವಿಕ ಪುರುಷರು. ನಮ್ಮ ನಂಬಿಕೆ ಇದು ಎಲ್ಲದರಿಂದಲೂ ಮೇಲೆ ನಂಬಿಕೆ. ಇಂಥ ಮಹಾಪುರುಷರು, ಮಹಾಜ್ಞಾನಿಗಳೆಲ್ಲ ಒಂದು ಕಾರಣ ಇಲ್ಲದೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಯಾತ್ರೆಯನ್ನು ಮಾಡುವುದಿಲ್ಲ. ಒಂದು ಕಾರಣ ಇರ್ತದೆ, ಬಲವಾದ ಕಾರಣ ಇರ್ತದೆ. ಒಂದು ಯಾತ್ರೆ ಮಾಡಬೇಕು ಅಂತ ಹೇಳಿದರೆ, ಒಬ್ಬರ ಮನೆಗೆ ಹೋಗಬೇಕು ಅಂತ ಹೇಳಿದರೆ, ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂತ ಹೇಳಿದರೆ, ಎಲ್ಲಿಗೋ ಒಂದು ಹೆಜ್ಜೆ ಇಡಬೇಕು ಅಂತ ಹೇಳಿದರೆ ಬಲವಾದ ಕಾರಣ ಇರ್ತದೆ. ಆ ಕಾರಣ ಇಲ್ಲದೆ ಒಂದು ಹೆಜ್ಜೆ ಮುಂದೆ ಇಡಲಿಕ್ಕೆ ಆಗೋದಿಲ್ಲ. ಏನು ಕಾರಣ? ಜನ್ಮ ಜನ್ಮದ ಪುಣ್ಯ, ಜನ್ಮ ಜನ್ಮದ ಸಾಲ. ಯಾವುದೋ ಒಂದು ರೀತಿಯಲ್ಲಿ ತಿಳಿದೋ ತಿಳಿಯದೆಯೋ ಒಂದು ಸಲ ಮನೆಗೆ ಕಾಲಿಟ್ಟು ಹೋಗ್ತದೆ. ಅದು ಪುಣ್ಯ ಇದ್ದ ಪಕ್ಷದಲ್ಲಿ ತನ್ನಿಂದ ತಾನಾಗಿ ಯಾವುದೋ ಒಂದು ರೂಪದಲ್ಲಿ ತಂದು ಮುಟ್ಟಿಸ್ತದೆ. ಒಬ್ಬ ಜನ್ಮ ಜನ್ಮದಲ್ಲಿ ಸಾಧನೆ ಮಾಡ್ತಾ ಇರ್ತಾನೆ. ಗುರು ಬೇಕು, ಗುರು ಬೇಕು, ಗುರು ಬೇಕು ಅಂತೇಳಿ, ಆ ಜ್ಞಾನವನ್ನು ಪಡಿಬೇಕು, ಆ ಸತ್ಯವನ್ನು ತಿಳಿಬೇಕು ಅಂತೇಳಿ ಜನ್ಮ ಜನ್ಮದಲ್ಲಿ ಸಾಧನೆ ಮಾಡ್ತಾನಪ್ಪ. ಆ ಜನ್ಮ ಜನ್ಮದಲ್ಲಿ ಸಾಧನೆ ಮಾಡುವಾಗ ಯಾವ ಜನ್ಮದಲ್ಲಿ ಯಾವಾಗ ಗುರು ಬಂದು ಏನು ಕೊಡ್ತಾರೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಒಂದು ಭಿಕ್ಷುಕನಾಗಿ ಬರ್ಬೋದು, ಒಂದು ಮಹಾರಾಜನಾಗಿಯೂ ಬರ್ಬೋದು. ಹೇಳೋದರ್ಥ ಆಯ್ತಾ? ಒಂದು ಭಿಕ್ಷುಕನಾಗಿ ಬರ್ಬೋದು, ಒಂದು ಮಹಾರಾಜನಾಗಿ ಬರ್ಬೋದು. ಇದರ ನಡುವೆ ಇರುವ ಎಲ್ಲ ಸ್ಥಿತಿಯಲ್ಲಿ ಆ ಗುರು ಬಂದು ಹೋಗ್ಬೋದು. ಜನ್ಮ ಜನ್ಮದ ಪುಣ್ಯ ಇದ್ದರೆ ಒಂದು ಸನ್ಯಾಸಿ ರೂಪದಲ್ಲಿ ಬರ್ಬೋದು. ಮಧ್ಯಾಹ್ನೊತ್ತೊಂದು ಊಟ ಕೊಡಮ್ಮ ಅಂತ ಕೇಳಲಿಕ್ಕೂ ಬರ್ಬೋದು. ಅದು ಜನ್ಮ ಜನ್ಮದ ಪುಣ್ಯ ಇದ್ದರೆ ಮಾತ್ರ ಸಾಧ್ಯ. ಹೇಳೋದು ಅರ್ಥ ಆಗ್ತದ? ಹಾಗೆ ಇವತ್ತು ಬೆಂಗಳೂರಲ್ಲಿ ಅಲ್ವಾ, ಒಂದು ಭಕ್ತರ ಮನೆಯಲ್ಲಿ, ಈ ಮನೆಯ ಒಂದು ಪುಣ್ಯದ ಸ್ಥಿತಿಯನ್ನು ಹೇಳೋದು. ಈ ಮನೆಯಲ್ಲಿರುವವರೊಂದು ಸಾಧಕರು ಒಂದು ಬ್ರಹ್ಮಜ್ಞಾನ ಬೇಕು ಅಂತೇಳಿ ಸಾಧನೆ ಮಾಡ್ತಾ ಇದ್ದಾರೆ. ಆದರೆ ಈ ಮನೆಗೆ ಸಂಬಂಧಪಟ್ಟು ನಮ್ಮ ಭಕ್ತರು ಇದ್ದಾರೆ. ಅವರ ಸೇವೆ, ಭಕ್ತರ ಸೇವೆ, ಹಗಲು ರಾತ್ರಿ ಸೇವೆ, ಸಮಯ ಸಂದರ್ಭವನ್ನು ಮರೆತು ಸೇವೆ, ಅವರೊಂದು ಶರಣಾಗತಿ, ಅದೆಲ್ಲ ಇಷ್ಟು ದೂರ ಎಳೆದುಕೊಂಡು ಬಂದು ನಿಲ್ಲಿಸಿದ್ದು ಎಲ್ಲಿ? ಸಾಧನೆ ಮಾಡುವವರ ಮನೆಯಲ್ಲಿ. ಎಲ್ಲ ನೋಡುವಾಗ ಭಾಳ ಆಶ್ಚರ್ಯ ಕಾಣ್ತದಲ್ಲ. ಹಾಗಾದ್ರೆ ಜನ್ಮಕ್ಕೆ ಸಂಬಂಧಪಟ್ಟ ವಿಚಾರ. ಯಾವುದೋ ಒಂದು ಜನ್ಮದ ಒಂದು ಏನೋ ಒಂದು ಕೊಡುವುದು, ತಗೊಳ್ಳುವುದು, ಏನೋ ಒಂದು ಬಾಕಿ ಇದೆ. ಇದು ಸತ್ಯ. ಯಾತ್ರೆಯ ಒಳಗಿರುವ ನಿಗೂಢವಾದ ಅರ್ಥಗಳು. ಒಂದು ಜನ್ಮದ ಸಂಬಂಧ ಇಲ್ಲದೆ, ಒಂದು ಮಾತು ಆ ಕಡೆ ಈ ಕಡೆ ಇಲ್ಲದೆ ಹೋದರೆ ಇದು ನಡೆಯುವುದೇ ಇಲ್ಲ. ಒಂದು ಮಾತು ಆ ಕಡೆಯಿಂದ ಈ ಕಡೆ ಹೋಗಿದೆ, ಈ ಕಡೆಯಿಂದ ಆ ಕಡೆ ಬಂದರೆ ಮಾತ್ರ ಈ ರೀತಿಯಾಗಿ ಗುರುಗಳ ದರ್ಶನ ಅವರಿಗೆ ತಿಳಿದೋ ತಿಳಿಯದೆಯೋ ಯಾವುದೋ ಒಂದು ರೀತಿಯಲ್ಲಿ ನಡೆಯುತ್ತದೆ. ಅಂಥ ಸಮಯದಲ್ಲಿ ಎಲ್ಲ ಬರ್ತಾರೆ ಭಕ್ತರುಗಳು ಓಡಿಕೊಂಡು. ಮೊದಲು ಬರುವಾಗ ಮುತ್ತಿಗೆ ಆಗ್ತಾರೆ, ಅದಾದ ನಂತರ ಸ್ವಲ್ಪ ಕಡಿಮೆ ಆಗ್ತದೆ, ಅದಾದ ನಂತರ ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ, ಅದಾದ ನಂತರ ಇನ್ನೂ ಸ್ವಲ್ಪ ಕಡಿಮೆ ಆಗ್ತದೆ, ಅದಾದ ನಂತರ 1-2 ಉಳಿತದೆ.
ಸತ್ಯಸ್ಥಿತಿ ಅದು. ಕಾರಣ ಏನು? ಸಮಯ ಸಂದರ್ಭದ ಅರಿವಿರುವುದಿಲ್ಲ. ಯಾವ ಸಮಯಕ್ಕೆ ಬರಬೇಕು, ಯಾವ ಸಮಯಕ್ಕೆ ಹೋಗಬೇಕು ಎಂಬ ಸ್ಥಿತಿ ಇಲ್ಲ. ಅವರು ಬಂದದ್ದೇ ಸಮಯ, ಅವರು ಹೇಳಿದ್ದೇ ಒಳ್ಳೆಯ ಕಾಲ. ಅಂಥ ಭಕ್ತರ ಮನೆಗೆ ಮಾತ್ರ ಒಂದು ಗುರು ಹೋಗಲಿಕ್ಕೆ ಸಾಧ್ಯ. ಹೇಳೋದು ಅರ್ಥ ಆಯ್ತಾ? ಅವರ ಸ್ಥಿತಿಯಾಗಿಯೇ ಇರಬೇಕು. ಅವರ ಸ್ಥಿತಿ ಒಂದು ಅಡ್ಡಿ ಆತಂಕಗಳು ಬರಬಾರ್ದು. ಅವರ ಸ್ಥಿತಿಗೊಂದು ಅಡ್ಡಿ ಆತಂಕಗಳು ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಅವರು ಹೋಗಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಗೂ. ಆಗ ಗುರುವಿನ ಮನಸ್ಥಿತಿಯನ್ನು ತಿಳಿದವರು ಮಾತ್ರ ಗುರುವನ್ನು ಯಾವುದೋ ಒಂದು ರೀತಿಯಲ್ಲಿ ಬನ್ನಿ ಗುರುದೇವ, ಬನ್ನಿ ಗುರುದೇವ, ಬನ್ನಿ ಗುರುದೇವ, ಬನ್ನಿ ಗುರುದೇವ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ ಸಮಯ ಬರುವಾಗ, ಆ ಸಮಯ ಸೇರುವಾಗ, ಕಾಲದಲ್ಲಿ ಒಂದಾಗುವಾಗ, ಸತ್ಯವಿದ್ದ ಪಕ್ಷದಲ್ಲಿ ಗುರುವಿನ ಕೃಪಾ ಆಶೀರ್ವಾದ ಆಗಿಯೇ ಆಗ್ತದೆ. ಕೃಪಾ ಕಟಾಕ್ಷ ತನ್ನಿಂತಾನಾಗಿ. ಇದು ಸತ್ಯವಾದ ವಿಷಯ. ಒಂದು ಗುರುಗಳು ಬಂದರು, ಎಷ್ಟೋ ಜನ್ಮದ ಪುಣ್ಯದಿಂದ ಬಂದಿದ್ದಾರೆ ನಮ್ಮ ಮನೆಗೆ. ಎಷ್ಟೋ ಜನ್ಮದ ವಿಷಯವನ್ನು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ. ಮುಂದಿನ ಸ್ಥಿತಿಯೆಲ್ಲ ಚೆನ್ನಾಗಿಯೇ ಇರ್ತದೆ ಎಂಬ ಶರಣಾಗತಿ ತತ್ವದಿಂದ ಯಾರು ಒಬ್ಬ ಇರ್ತಾನೋ ಅವನ ಜೊತೆ ಸದಾ ಇರ್ತಾರೆ. ಹೇಳೋದತ್ತಾಗ್ತದ? ಆಗ ಭಕ್ತರಾದವರು ಗುರು ಬಂದರು ಅಂತ ಹೇಳಿದ ಕೂಡಲೇ ಓಡಿಕೊಂಡು ಬರ್ತಾರೆ ಅಂತ ಹೇಳೋದು. ಎಷ್ಟು ದೂರ ಇದ್ದರೂ ಕೂಡ ಒಂದು ದರ್ಶನ ಮಾಡುವ, ಏನೋ ಒಂದು ವಿಷಯ ಮಾತಾಡುವ, ಏನೋ ಒಂದು ಆಶೀರ್ವಾದ ಪಡೆದುಕೊಳ್ಳುವ, ಏನೋ ಅವರ ಕೈಯಿಂದ ಏನೋ ತಗೊಳ್ಳುವ ಅಲ್ವಾ? ಇವತ್ತು ಬೆಂಗಳೂರಿನಲ್ಲಿ ಇಷ್ಟೆಲ್ಲ ವಿಚಾರಗಳು ನಡೀತಾ ಉಂಟು ಅಂತ ಹೇಳಿದರೆ ಆ ಸಾಧಕನ ಒಂದು ಜನ್ಮದ ಪುಣ್ಯ ಇದು. ಒಂದು ಜನ್ಮದಲ್ಲಿ ಹೇಳಿದ ಮಾತು ಅದು ಯಾವುದೋ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಭಕ್ತರ ಮೂಲಕ ನೆರವೇರ್ತಾ ಉಂಟು. ಇಷ್ಟೇ ಹೇಳಲಿಕ್ಕೆ ಸಾಧ್ಯ. ಹೇಳೋದತ್ತಾಯ್ತಲ್ವ? ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಜಯವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ.